ಇಡೀ ಸಂವಿಧಾನಿಕ ವ್ಯವಸ್ಥೆಯಲ್ಲಿ ರಾಜ್ಯಪಾಲರು ಇದಾರಲ್ಲ ಅವರಿಗಿಂತ ಒಂದು ದುರ್ಬಲವಾದ ಅಂದ್ರೆ ಮೋಸ್ಟ್ ವಲ್ನರೇಬಲ್ ಆದ ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಯಾವುದೂ ಇಲ್ಲ. ಈಗ ನಾವು ರಾಜ್ಯಪಾಲರ ವಿರುದ್ಧ ಮಾತಾಡೋದು ಕೂಡ ಗೊಂಬೆಗಳ ವಿರುದ್ಧ ಮಾತಾಡೋದು. ಗೊಂಬೆಗಳನ್ನು ಆಡಿಸುವವರು ಈಗ ಕೇಂದ್ರ ಸರ್ಕಾರದಲ್ಲಿ ಕೂತಿದ್ದಾರೆ. ರಾಜ್ಯಪಾಲರು ಮಾಡಿ ಸರಿನಾ, ಸರ್ಕಾರ ಮಾಡಿ ಸರಿನಾ, ಸರ್ಕಾರ ಯಾವ ರೀತಿ ನಡ್ಕೊಳ್ಬೇಕಿತ್ತು ಅಂತ ಉದ್ದೇಶಪೂರ್ವಕವಾಗಿ ನಾನು ಆ ಭಾಷಣವನ್ನ ಓದಲ್ಲ ಅಂತ ಹೇಳಿದ್ರೆ ಅದು ವಿರೋಧ. ಅವ್ರು ಹೇಳಿಲ್ಲ ಹಾಗೆ. ಅವರು ಫಸ್ಟ್ ಒಂದು ಪ್ಯಾರ ಓದಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲ ನಡುವಿನ ಈ ಸಂಘರ್ಷ ಇದೆಯಲ್ಲ, ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ಆದ್ರೆ ಅದಕ್ಕೆ ಒಂದು ಸ್ಯಾಂಕ್ಟಿಟಿನೇ ಕಳ್ಕೊಂಡು ಬಿಟ್ಟಿದೆ ರಾಜ್ಯಪಾಲರು. ಅಂದ್ರೆ ನೋಡಿ, ಅವ್ರಿಗೆ ಒಂದೇ ಕಾಲ ಇನ್ನೊಂದು ಚರ್ಚೆ ಮಾಡ್ಬೇಕು ನಾವು. ಈ ರಾಜ್ಯಪಾಲರು ಅನ್ನೋ ಒಂದು ಆ ಪರಿಕಲ್ಪನೆ ಬೇಕಾ? ಅದೇ ಅದರಿಂದಾಗಿ ನೀವು ಅದು ಇರುವುದೇ ಬಹಳ ವಲ್ನರೇಬಲ್ ಆಗಿರುತ್ತೆ. ಅವ್ರ ಕಾನ್ಸ್ಟಿಟ್ಯೂಷನ್ ಹೆಡ್ ಹೌದು, ಅದೇ ಕಾಲಕ್ಕೆ ಅವರು ಕೇಂದ್ರ ಸರ್ಕಾರದ ಪ್ರತಿನಿಧಿ ಕೂಡ, ರಾಷ್ಟ್ರಪತಿಯ ಪ್ರತಿನಿಧಿ ಕೂಡ ಆಗಿರ್ತಾರೆ ಅವರು. ಅದರಿಂದಾಗಿ ಏನಾಗಿದೆ ಅಂದ್ರೆ ನೀವು ಅವರನ್ನು ಆ ರೀತಿ ನಡೆಸ್ಕೊಳ್ಬೇಕು. ಈಗ ನಿಮ್ ಕೆಲಸ ಆಗ್ಬೇಕಾದ್ರೆ ಆ ರೀತಿ ನಡೆಸ್ಕೊಳ್ಬೇಕಿತ್ತು. ಈಗ ಏನಂದ್ರೆ ಸಂಘರ್ಷದ ಹಾದಿ. ನಾನು ಹೇಳ್ತಾ ಇರೋದು ನೋಡಿ, ರಾಜ್ಯಪಾಲರು ಏನು ಮಾತಾಡಿದ್ದಾರೆ ಅದೇ ಭಾಷಣವನ್ನ ಮುಖ್ಯಮಂತ್ರಿಗಳು ಅದಕ್ಕಿಂತಲೂ ಅಗ್ರೆಸಿವ್ ಆಗಿ ಸದನದಲ್ಲಿ ಮಾತಾಡ್ಬೋದಿತ್ತು. ನೀವು ಅವರ ಬಾಯಿಂದಲೇ ಮಾತಾಡಿಸ್ಬೇಕೇನೋ ಆಟ ಯಾಕೆ ಅಂತ ಅದೊಂದು ಪ್ರಶ್ನೆ ಬರುತ್ತೆ. ಇವತ್ತು ತಾವರ್ ಚಂದ್ ಗೆಹ್ಲೋಟ್ ಮಾಡಿದ್ರಲ್ಲಿ ಅದೇನು ಅವರು ಹೊಸದಾಗಿ ಏನು ಮಾಡಿಲ್ಲ, ಇಲ್ಲಿವರೆಗೆ ಸುಮ್ಮನಿದ್ರು. ಈಗ ಅವರು ಕೂಡ ಆ ಸಂಘರ್ಷದ ಹಾದಿಗೆ ಇಳಿದಿದ್ದಾರೆ. ನಾವು ಈಗಲೇ ಪ್ರಿಡಿಕ್ಟ್ ಮಾಡ್ಬೋದು ಇದು ಏನಾಗುತ್ತೆ ಅಂದ್ರೆ, ಇವರಿಗೆ ಚರ್ಚೆ ಪ್ರಾರಂಭ ಮಾಡ್ತಾರೆ, ಬಿಜೆಪಿಯವರು ಒಂದಷ್ಟು ದಿನ ಪ್ರೊಟೆಸ್ಟ್ ಮಾಡ್ತಾರೆ ಒಂದಷ್ಟು ಕಾಲ, ಆಗದಿದ್ರೆ ಅವ್ರು ಬಾಯ್ಕಾಟ್ ಮಾಡಿ ಹೋಗ್ತಾರೆ, ಇವರು ಮಾತಾಡ್ತಾರೆ, ಅಲ್ಲಿಗೆ ಇದು ಮುಗಿಯುತ್ತೆ. ಇದರಿಂದ ಏನು ಪರಿಣಾಮ ಆಗೋದಿಲ್ಲ. ಯಾಕೆಂದ್ರೆ ಇವರು ಕೇಂದ್ರ ಸರ್ಕಾರದ ವಿಲ ಒಂದಲ್ಲ ಒಂದು 10 ನಿರ್ಣಯ ಮಾಡಿದ್ದಾರೆ, ಅದರಿಂದ ಏನು ಪರಿಣಾಮ ಆಗಿಲ್ಲ. ವಿರೋಧ ಪಕ್ಷದವರು ನಿಜವಾಗಿ ಅವರಿಗೆ ಈ ಸರ್ಕಾರವನ್ನ ಒಂದು ಮೂಲೆಗೆ ತಳ್ಳಬೇಕಂತ ಇದ್ರೆ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ನಮಸ್ಕಾರ, ನಾನು ಧರಣೀಶ್ ಪುಕ್ಕಿನಕೆರೆ. ಇವತ್ತಿನ ಆ ಟಾಪಿಕ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಗವರ್ನರ್ ವರ್ಸಸ್ ಗೌರ್ಮೆಂಟ್ ಅನ್ನೋ ರೀತಿ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಂತಹ ದಿನೇಶ್ ಅಮೀನ್ಮಠ್ ಅವರಿದ್ದಾರೆ. ರಾಜ್ಯಪಾಲರು ನಡ್ಕೊಂಡಿದ್ದು ಸರಿಯಾ, ರಾಜ್ಯಪಾಲರನ್ನ ಸರ್ಕಾರ ನಡೆಸ್ಕೊಂಡಿದ್ದು ಸರಿನಾ, ರಾಜ್ಯಪಾಲರು ಏನು ಮಾಡಬೇಕಿತ್ತು, ಈಗ ಈ ವಿಷಯ ಇನ್ಯಾವ್ಯಾವ ತಿರುವುಗಳನ್ನು ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ದಿನೇಶ್ ಅಮೀನ್ಮಠ್ ಅವ್ರ ಜೊತೆಗೆ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ರಾಜ್ಯಪಾಲರ ನಡೆ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ನೋಡಿ, ಇದು ರಾಜ್ಯಪಾಲರು ವಿವಾದದ ಕೇಂದ್ರ ಆಗೋದು ಇದು ಮೊದಲ ಸಲ ಏನಲ್ಲ. ಅಂದರೆ ಯಾವಾಗ ಸಂವಿಧಾನ ಜಾರಿಗೆ ಬಂತು ಆ ದಿವಸದಿಂದ ಇಂಥದ್ದು ಕಾಂಟ್ರವರ್ಸಿಗಳು ನಡೀತಾ ಬಂದಿದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಕಾಂಗ್ರೆಸ್ ಸರ್ಕಾರನೇ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರವನ್ನು ಹೇಗೆ ವಜಾ ಮಾಡ್ತು, ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇಗೆ ಇರುತ್ತೆ ಅನ್ನೋ ಒಂದು ಚರಿತ್ರೆ ಇದೆ. ಅದರ ನಂತರ ನೆಹರು ಆ ತಪ್ಪು ಮಾಡಲಿಲ್ಲ, ಅದೊಂದು ಭಾಗ. ಇದು ಒಂಥರ ಸಾಂಕ್ರಾಮಿಕ ರೋಗ ಅಂತ ನನಗೆ ಅನಿಸೋದು. ಯಾಕಂದರೆ ಕೇರಳ ಮತ್ತು ತಮಿಳುನಾಡಿನ ಗವರ್ನರ್ಗಳು ನಡೆಸಿಕೊಂಡ ರೀತಿ ನೋಡಿದರೆ ನಾನು ಆಶ್ಚರ್ಯಪಡ್ತಿದ್ದೆ, ಯಾಕೆ ಕರ್ನಾಟಕ ರಾಜಭವನಕ್ಕೆ ಇನ್ನೂ ಈ ಸೋಂಕು ತಗಲಿಲ್ಲ ಅಂತ. ಈಗ ಕರ್ನಾಟಕದ ರಾಜಭವನಕ್ಕೂ ಈ ಸೋಂಕು ತಗಲಿದೆ. ಈಗ ಕಳೆದ 2.5 ವರ್ಷಗಳ ನೀವು ರಾಜ್ಯಪಾಲರ ನಡವಳಿಕೆಯನ್ನು ಗಮನಿಸಿದರೆ ಭಾಳ ಎಗ್ರೆಸಿವ್ ಆಗಿ ಅವರು ಯಾವತ್ತೂ ಸರ್ಕಾರದ ವಿರುದ್ಧ ನಡ್ಕೊಂಡಿಲ್ಲ. ಸಣ್ಣ ಪುಟ್ಟ ಕೆಲವು ಬಿಲ್ಗಳನ್ನು ಪೆಂಡಿಂಗ್ ಇಡೋದು, ಇಲ್ಲದಿದ್ದರೆ ಈಗ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನಿಗೆ ಬಂದಾಗ ಅರ್ಜಿ ಬಂದಾಗ ಅದನ್ನು ಮೂಲಿಗೆ ತಳ್ಳಿರೋದು, BJP ವಿರುದ್ಧ ಇಂಥ ಸಣ್ಣ ಪುಟ್ಟ ಮಾಡೋದು ಬಿಟ್ಟರೆ ಉಳಿದಾಗೆ ಸ್ವಲ್ಪ ಫೇರ್ ಆಗಿ ಅವರು ನಡ್ಕೊಂಡಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇತ್ತು. ಬಟ್ ನನಗೆ ಅನಿಸೋದು, ನಾವು ರಾಜ್ಯಪಾಲರನ್ನ ಫೋಕಸ್ ಮಾಡ್ತಾ ಮೂಲಕ ನಾವು ಯಾವುದೋ ಒಂದು ಇಡೀ ಸಂವಿಧಾನಿಕ ವ್ಯವಸ್ಥೆಯಲ್ಲಿ ರಾಜ್ಯಪಾಲರು ಇದಾರಲ್ಲ ಅವರಿಗಿಂತ ಒಂದು ದುರ್ಬಲವಾದ ಅಂದ್ರೆ ಮೋಸ್ಟ್ ವಲ್ನರೇಬಲ್ ಆದ ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಯಾವುದೂ ಇಲ್ಲ. ಬೇರೆ ಎಲ್ಲ ಸಂವಿಧಾನ ಹುದ್ದೆಗೆ ನೀವು ಕಂಪೇರ್ ಮಾಡಿದ್ರೆ ಅವ್ರಿಗೆ ಸ್ವತಂತ್ರವಾಗಿ ನಿರ್ಧಾರ ಮಾಡುವಂತ ಇಲ್ಲ ಅಲ್ಲ, ಅವರ ಅಪಾಯಿಂಟ್ಮೆಂಟೇ. ಈಗ ಒಬ್ಬ ಸರ್ಕಾರಿ ನೌಕರನಿಗೆ ಅವನಿಗೆ ಒಂದು ಪ್ರೊಟೆಕ್ಷನ್ ಇರುತ್ತೆ ಅವನ ಸೇವಾವಧಿಗೆ. ಒಬ್ಬ ರಾಷ್ಟ್ರಪತಿಗೆ 5 ವರ್ಷದ್ದಿದೆ, ಅದನ್ನು ಇಲೆಕ್ಟ್ ಮಾಡುವವರು MP ಗಳು ಮತ್ತು MLAಗಳು ಸೇರಿ ಮಾಡ್ತಾರೆ. ಒಬ್ಬ ಮುಖ್ಯ ನ್ಯಾಯಮೂರ್ತಿ ಆದರೆ ಅವನಿಗೆ 3 ವರ್ಷದ ಫಿಕ್ಸೆಡ್ ಟರ್ಮ್ ಇರುತ್ತೆ. ಆದ ಯಾವ ಟರ್ಮ್ ಕೂಡ ಇವರಿಗಿಲ್ಲ. ಇವರ ನೇಮಕಕ್ಕೆ ಒಂದು ನಿರ್ದಿಷ್ಟವಾದ ಅರ್ಹತೆಯ ಮಾನದಂಡ ಇಲ್ಲ.
ಅವರಿಗೆ ಯಾವ ಸೇವಾ ಭದ್ರತೆನೇ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅವರನ್ನೊಂದು ಗೊಂಬೆಗಳ ತರ ಯಾರ್ಯಾರು ಆಡಳಿತದಲ್ಲಿ ಇರ್ತಾರೆ ಕೇಂದ್ರದಲ್ಲಿ ಅವರು ಆಡಿಸ್ತಾ ಬಂದಿದ್ದಾರೆ. ಇವರು ಗೊಂಬೆಗಳಷ್ಟೇ. ಈಗ ನಾವು ರಾಜ್ಯಪಾಲರ ವಿರುದ್ಧ ಮಾತಾಡೋದು ಕೂಡ ಗೊಂಬೆಗಳ ವಿರುದ್ಧ ಮಾತಾಡೋದು. ಗೊಂಬೆಗಳನ್ನು ಆಡಿಸುವವರು ಈಗ ಕೇಂದ್ರ ಸರ್ಕಾರದಲ್ಲಿ ಕೂತಿದ್ದಾರೆ. ಅವರು ಆಡಿಸಿದಾಗ ಇವರು ಆಡ್ತಾರೆ. ಎಲ್ಲಿಯವರೆಗೆ ರಿಸಿಸ್ಟ್ ಮಾಡಲಿಕ್ಕೆ ಅದು ಅವರವರ ಒಳ್ಳೆತನ ಕೆಟ್ಟತನ. ಈಗ ತಮಿಳುನಾಡಲ್ಲಿ ಮತ್ತು ಕೇರಳದಲ್ಲಿ ಅವ್ರು ಆರಿಫ್ ಮೊಹಮ್ಮದ್ ಖಾನ್ ಅಂತ ಒಬ್ಬ ಸೀನಿಯರ್ ಪೊಲಿಟಿಷಿಯನ್ ಕೂಡ ಕೇರಳದಲ್ಲಿ ನಡೆಸ್ಕೊಂಡ ರೀತಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಆರಿಫ್ ಖಾನ್ ಕಾಂಗ್ರೆಸ್ನಲ್ಲಿ ಇದ್ದವರು. ಈ ರವಿ ಬಿಟ್ಬಿಡಿ, ಇವರು ಅಜಿತ್ ದೋವಲ್ ಜೊತೆಯಲ್ಲಿದ್ದವರು ಅದೇ ಇದರಲ್ಲಿ ಬಂದಿದ್ದಾರೆ ಇವರು. ಅದರಿಂದ ಇದರಲ್ಲಿ ಆಶ್ಚರ್ಯ ಏನಿಲ್ಲ. ಆಶ್ಚರ್ಯ ಏನಾಗುತ್ತೆ ಅಂದ್ರೆ, ನನಗೆ ಇದಕ್ಕೆ ಎರಡು ಮುಖಗಳಿದೆ ನನ್ನ ಪ್ರಕಾರ. ಈಗ ಎಲ್ಲರೂ ರಾಜ್ಯಪಾಲರ ವಿರುದ್ಧ ಮುಗಿಬಿದ್ದಿದ್ದಾರೆ, ಅದು ಸಹಜ ಕೂಡ. ಆಮೇಲೆ ಈ ಹೊಸ ಕಾಯ್ದೆ ಬಗ್ಗೆ ವಿ.ಜಿ. ರಾಮ್ಜಿ ಅಂತ ಏನೋ ಒಂದು ಕಾಯ್ದೆ ಆಗಿದೆಯಲ್ಲ, ಅದರ ವಿರುದ್ಧ ಎಲ್ಲ ಸರಿ. ಆದರೆ ನನಗೆ ಅನಿಸಿದ್ದು, ನೀವು ಒಂಥರ ರಾಜ್ಯ ಸರ್ಕಾರನೇ ರಾಜ್ಯಪಾಲರನ್ನು ಪ್ರವೋಕ್ ಮಾಡ್ತಾ ಅಂತ. ನಾನು ಇಂಟ್ರೊಡಕ್ಷನ್ ಕೊಡುವಾಗ ಹೇಳಿದೆ, ರಾಜ್ಯಪಾಲರು ಮಾಡಿ ಸರಿನಾ, ಸರ್ಕಾರ ಮಾಡಿ ಸರಿನಾ, ಸರ್ಕಾರ ಯಾವ ರೀತಿ ನಡ್ಕೊಳ್ಬೇಕಿತ್ತು ಅಂತ. ಈಗ ಅದನ್ನ ಹೇಳದಂದ್ರೆ ಸರ್ಕಾರ ಕೂಡ ರಾಜ್ಯಪಾಲರ ಜೊತೆಗೆ ಬೇರೆ ರೀತಿ ವ್ಯವಹರಿಸ್ಬೇಕಿತ್ತು. ನೀವೇ ಹೇಳಿದ್ರಿ ಅವ್ರು ಬಹಳ ಕಾರ್ಡಿಯಲ್ ಆಗಿದ್ದವರು. ಹಂಗಿದ್ಮೇಲೆ ಈಗ ಅಲ್ಲಿ 11 ಪ್ಯಾರಾಗಳನ್ನ ಸೇರಿಸಿ ಅವ್ರಿಗೆ ಪ್ರಚೋದನೆ ಮಾಡೋ ರೀತಿಯಲ್ಲಿ ಮಾಡೋ ಬದಲಿಗೆ ಏನೋ ಅದು ಒಂದು ಸಾಂಕೇತಿಕವಾಗಿ ಆ ವಿಷಯವನ್ನ ಸೇರಿಸಿ ಆಮೇಲೆ ಇವರು ಸದನದಲ್ಲಿ ಮಾತಾಡ್ಬೋದು. ನಾನು ಅದನ್ನ ನೋಡಿ, ನಾನು ಅದಕ್ಕಾಗಿ ಕಳೆದ 2 ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರನ್ನು ಉದ್ದೇಶಿಸಿ ಮಾಡಿದ, ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಮಾತಾಡಿದ ಭಾಷಣಗಳನ್ನು ನೋಡ್ತಾ ಇದ್ದೆ. ಆಗ್ಲೂ ನಮ್ಮ ಹತ್ರ ಈ ಕಂಪ್ಲೇಂಟ್ಗಳೆಲ್ಲ ಇತ್ತು. ಅಂದ್ರೆ ಉದಾಹರಣೆಗೆ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ, ಡಿಲಿಮಿಟೇಷನ್ ಬಗ್ಗೆ ಅದೆಲ್ಲವೂ ಇದ್ರೂ ಕೂಡ ಕಳೆದ ಬಾರಿಯ ರಾಜ್ಯಪಾಲರ ಭಾಷಣದಲ್ಲಿ ಕೂಡ ಅದನ್ನು ಉಲ್ಲೇಖ ಮಾಡಿಲ್ಲ. ಅದೊಂದು ಸಹಜವಾಗಿ ನಮ್ಮ ಸಾಧನೆಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಎಲ್ಲೂ ಅಂತ ಕಾಂಟ್ರವರ್ಸಿಯನ್ನು ಸೇರಿಸ್ಕೊಂಡಿಲ್ಲ. ಇಲ್ಲೂ ಕೂಡ ನನ್ನ ಪ್ರಕಾರ ನಾನು ಹೇಳೋದು ಒಂದು, ಈಗ ಇದಕ್ಕೆ ಒಂದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಇದಕ್ಕೊಂದು ಪ್ರಚಾರ ಸಿಕ್ತು, ಒಂದು ಪ್ರತಿರೋಧಕ್ಕೆ ಒಂದು ಪ್ರಚಾರ ಸಿಕ್ತು. ಅಷ್ಟರ ಮಟ್ಟಿಗೆ ಒಳ್ಳೆದಾಗಿದೆ, ಅದ್ರ ಬಗ್ಗೆ ತಕರಾರಿಲ್ಲ. ಆದ್ರೆ ನಾನು ಹೇಳ್ತಾ ಇರೋದು, ಈಗ ರಾಜ್ಯಪಾಲರ ಅವ್ರ ಭಾಷಣದಲ್ಲಿ ಒಂದು ಪ್ಯಾರ, ಈ ವಿ.ಜಿ. ರಾಮ್ಜಿ ಕಾಯ್ದೆಯನ್ನ ನಾವು ವಿರೋಧಿಸ್ತೇವೆ, ಇಂಥ ಕಾರಣಗಳಿಗೆ ವಿರೋಧಿಸ್ತೇವೆ ಅಂತ ಒಂದು ಪ್ಯಾರ ಹಾಕಿ. ಯಾಕಂದ್ರೆ ನೀವು ಈಗ ಒಂದು ಸೆಷನ್ ಕರೆದಿರಿ, ಜಾಯಿಂಟ್ ಸೆಷನ್ ಕರೆದಿರಿ, ಅದು ಸ್ಪೆಷಲ್ ಸೆಷನ್ ಅಲ್ಲ, ಜಾಯಿಂಟ್ ಸೆಷನ್ ಕರೆದಿರಿ. ನಿಮಗೆ 10 ದಿನ ನಿಮಗಿದೆ. ನೀವು ರಾಜ್ಯಪಾಲರ ಬಾಯಿಂದ ಏನು ಹೇಳಿಸಿದ್ರಿ ಅದನ್ನು ಮುಖ್ಯಮಂತ್ರಿಗಳು ಸಚಿವರು ಅದನ್ನು 10 ದಿನ ಹೇಳ್ಬೋದು. ನಿಮಗೆ ಬೇಕಾದಷ್ಟು ಅವಕಾಶಗಳಿದೆ. ಅದನ್ನು ರಾಜ್ಯಪಾಲರ ಬಾಯಿಂದ ಹೇಳಿಸಿ ಅವರು ಅದನ್ನು ಓದದೆ ಬಿಟ್ಟು ಒಂದು ರೀತಿಯಲ್ಲಿ ನೋಡಿದ್ರೆ ಒಂದು ಅನಗತ್ಯ ಕಾಂಟ್ರವರ್ಸಿ ಆಯ್ತಾ ಅಂತ ಅನಿಸುತ್ತೆ ನನಗೆ. ಆದ್ರೆ ರಾಜ್ಯಪಾಲರು ಇದಾರಲ್ಲ, ಈಗ ನಾನು ಅದಕ್ಕೆ ಹೇಳ್ತೇನೆ, ನೀವು ಏನೇ ಹೇಳಿದ್ರು, ರಾಜ್ಯಪಾಲರಿಗೆ ಏನೇ ಗುದ್ದಿದ್ರು, ನೀವು ಏನೇ ಟೀಕೆ ಮಾಡಿದ್ರು, ರಾಜ್ಯಪಾಲರು ಇದರಲ್ಲಿ ಅಸಹಾಯಕರು ನನ್ನ ಪ್ರಕಾರ. ಯಾಕೆಂದ್ರೆ ಕೆಲವರು ಈಗ ಉದಾಹರಣೆ ಸರ್, ಆದ್ರೆ ನೋಡಿ, ಈಗ ಸಂವಿಧಾನದ 176(1) ಅನುಚ್ಛೇದದ ಪ್ರಕಾರ ಸರ್ಕಾರದ ತೀರ್ಮಾನ ಏನಿರುತ್ತೆ ಅಥವಾ ಸಚಿವ ಸಂಪುಟ ಯಾವ ಭಾಷಣವನ್ನ ಅನುಮೋದಿಸಿರುತ್ತೆ ಅದನ್ನ ಓದಬೇಕು. ಅದು ಅವ್ರ ಕರ್ತವ್ಯ. ಅದರಲ್ಲಿ ಅವರು ಬದಲಾವಣೆ ಮಾಡೋದು ಅಥವಾ ಅದನ್ನ ಲಂಬಿಸೋದು ಅಥವಾ ಮೊಟಕುಗೊಳಿಸೋದು ಈ ಯಾವುದಕ್ಕೂ ಅವ್ರಿಗೆ ಅವಕಾಶ ಇಲ್ಲ. ಅದು ಏನ್ ಹೇಳುತ್ತೆ ಅಂದ್ರೆ, ಈಗ ಅವರ ಈ ಪ್ರಾಥಮಿಕ ಕರ್ತವ್ಯವನ್ನ ಅವ್ರು ಉಲ್ಲಂಘನೆ ಮಾಡಿದ್ದಾರೆ. ಇಲ್ಲ, ಇದಕ್ಕೆ ಒಂದು ಪ್ರೆಸಿಡೆಂಟ್ ಇದೆ. ಇದು ಇವ್ರು ಮೊದಲ ಬಾರಿ ಅದನ್ನು ಮಾಡುವುದಲ್ಲ. 2011ರಲ್ಲಿ ಹಂಸರಾಜ ಭಾರದ್ವಾಜರು ಇದನ್ನೇ ಮಾಡಿದ್ದಾರೆ. ಆಯ್ತಾ? ಅದಕ್ಕೆ ಹೇಳಿದ್ದು, ನೀವು ಆ ಕಾಲದಲ್ಲಿ BS ಯಡಿಯೂರಪ್ಪನವರ ವಿರುದ್ಧ ರಾಜ್ಯಪಾಲರು ನಡ್ಕೊಂಡ ರೀತಿಯನ್ನು, ನಾನು ಆಗ ಆಕ್ಟಿವ್ ಆಗಿ ಪತ್ರಕರ್ತನಾಗಿರುವುದರಿಂದ ನಾನೇ ಅದರ ಬಗ್ಗೆ ಸೀರೀಸ್ ಕಾಲಮ್ಗಳನ್ನು ಬರೆದಿದ್ದೆ. ಇವರು ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆಗೆ ಮಾಡಿದ್ರು, ಸರ್ಕಾರವನ್ನು ವಜಾ ಮಾಡ್ಲಿಕ್ಕೆ ಅವ್ರು ತಪ್ಪು ಮಾಡಿದ್ರು ಅಂತ ಇವ್ರು ತಪ್ಪು ಅಲ್ಲಲ್ಲ. ನಾನು ಹೇಳ್ತಾ ಇರೋದು ಈ ಪ್ರೊವಿಷನ್ ಇದೆ. ರಾಜ್ಯಪಾಲರು ಅಲ್ಲಿಗೆ ಬರದೇ ಇದೆ. ಏನ್ ಪ್ರೊವಿಷನ್ ಇದೆ? ಮೊಟಕುಗೊಳಿಸ್ಲಿಕ್ಕ ಮೊಟಕ ಹೌದು, ಅವ್ರು 2 ಲೈನ್ ಓದಿ ಬಿಟ್ಬಿಡ್ಬೋದು. ಇವತ್ತು ನಾನು ಹೇಳಿದ ಮೊಟಕ ಅದು ನೋಡಿ. ಈಗ ಏನಾಗುತ್ತೆ, ಒಂದ್ ನಿಮಿಷ, ಅದು AG ರಿಪೋರ್ಟ್ ಇರ್ಬೋದು, ಇನ್ನೊಂದಿರ್ಬೋದು, ಏನ್ ಮಾಡ್ತಾರೆ ಸದನದಲ್ಲಿ ಮಂಡಿಸೋದು ಅನ್ನೋ ಲೆಕ್ಕದಲ್ಲಿ. ಇಲ್ಲ ಆ ತರ ನೀವು ಎಲ್ಲರೂ ಮಾಡಿದ್ದಾರೆ ಅದನ್ನು ಯಾರಾದ್ರೂ ಇಲ್ಲಿಯವರೆಗೆ ಅದು ಈಗ ನೋಡಿ, ಬೇರೆಯವರು ರಾಜ್ಯಪಾಲರ ವಿರುದ್ಧ ಆಗಿರೋದು ಹೆಚ್ಚಿನದು 256 ಅದು ಅಂಥದ್ದೆಲ್ಲ ಆಗಿರೋದು. ಮತ್ತು ಈಗ ನೀವು ತಮಿಳ್ನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಹೋಗಿರೋದು ಯಾವುದಕ್ಕೆ? ಅವರು 12 ಬಿಲ್ಗಳನ್ನು ಪೆಂಡಿಂಗ್ ಇಟ್ಟಿದ್ರು. 12 ಬಿಲ್ಗಳನ್ನು ಪೆಂಡಿಂಗ್ ಇಟ್ಟಿದ್ರು. ಅದರಲ್ಲಿ ವಿಶ್ವವಿದ್ಯಾಲಯಗಳ ಕುಲಪತಿಗಳ ನೇಮಕಕ್ಕೆ ಸಂಬಂಧಿಸಿದ್ದಾಗೆ. ಆಗ ಕೋರ್ಟ್ ಹೇಳುತ್ತೆ,
ನಿಮ್ಗೆ ಆ ಅಧಿಕಾರ ಇಲ್ಲ ಅಂತ ಅದನ್ನು ಹೇಳುತ್ತೆ ಅದು, ಆಯ್ತಾ? ಆಗ ಅದು ಹೇಳುತ್ತೆ. ಆದ್ರೆ ಈ ಭಾಷಣಗಳನ್ನು ಅವರು ಅಲ್ಲ ಸರ್, ಏನಂದ್ರೆ ಅದೇ, ಒಂದ್ ನಿಮಿಷ ಒಂದು ಭಾಷಣಕ್ಕೆ ಅವರು ಎಡಿಷನ್ ಮಾಡಬಾರದು. ಗೊತ್ತಾಯ್ತು, ಟೇಬಲ್ ಮಾಡೋದು ಅಂತೀವಲ್ಲ, ಹೌದು, ಈ ಸದನದ ಭಾಷೆನಲ್ಲಿ ಹೇಳೋದಾದ್ರೆ ಟೇಬಲ್ ಮಾಡೋದು ಅಂತೀವಲ್ಲ, ಸದನಕ್ಕೆ ಮಂಡಿಸೋದು. ಹೌದು. ಹಂಗೆ ಈಗ ಅವರು ಹೇಳಿ ಒಂದ್ ಲೈನ್ ಓದಿ ಆಮೇಲೆ ನಾನು ಸದನಕ್ಕೆ ಮಂಡಿಸ್ತಿದ್ದೀನಿ ಅಂತ ಹೇಳಿದ್ರೆ ಓಕೆ. ಯಾಕಂದ್ರೆ ಕುತ್ಕೊಳ್ಳೋದು 20 ಪೇಜ್ ಇದ್ರೆ 20 ಪೇಜ್ ಓದಕ್ಕಾಗಲ್ಲ ಅನ್ನೋ ಕಂಟೆಕ್ಸ್ಟ್ ಅಲ್ಲಿ ಹಂಗ್ ಮಾಡಿದ್ರೆ ಇಟ್ಸ್ ಓಕೆ. ಹೌದು. ಆದ್ರೆ ಉದ್ದೇಶ ಪೂರ್ವಕವಾಗಿ ನಾನು ಆ ಭಾಷಣವನ್ನ ಓದಲ್ಲ ಅಂತ ಹೇಳಿದ್ರೆ ಅದು ವಿರೋಧ ತರ. ಅವ್ರು ಹೇಳಿಲ್ಲ ಹಾಗೆ. ಅವರು ಫಸ್ಟ್ ಒಂದು ಪ್ಯಾರ ಓದಿ ಅವ್ರು ಹೇಳಿಲ್ಲ. ನಿನ್ನೆ ದಿಢೀರ್ನ ಇವರು ಕಾನೂನು ಸಚಿವರು, ಸಂಪುಟ ವ್ಯವಹಾರಗಳ ಸಚಿವರಾದಂಥ HK ಪಾಟೀಲ್ ಮತ್ತೆ ಸ್ಪೀಕರ್ UT ಖಾದರ್ ನಿನ್ನೆ ರಾತ್ರಿ ದಿಢೀರ್ನೆ ಗವರ್ನರ್ ಮನೆಗೆ ಹೋಗಿದ್ದಾರೆ ಕನ್ವಿನ್ಸ್ ಮಾಡಿ ಅವರು ಬರಲ್ಲ ಅಂದಿದ್ದಕ್ಕೆ. ಸೊ ಅವ್ರು ಬರಲ್ಲ ಅಂತಂದಿದ್ದಕ್ಕೆ ಕೊಟ್ಟ 11 ಪ್ಯಾರಗಳು ಯಾವುದು ಅಂದ್ರೆ ಈ BB ರಾಜಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರು ಬರ್ದಿದಾರಲ್ಲ, ಈ 11 ಪ್ಯಾರಗಳನ್ನ ಡಿಲೀಟ್ ಮಾಡಿ ನಾನು ಅದನ್ನ ಬಿಟ್ಟು ಓದ್ತೀನಿ ಅಂತ ಹೇಳಿದ್ದಾರೆ. ಯಾರು ಅದನ್ನ ಅವ್ರು ಹೇಳಿಲ್ಲ, ಅವರು ಅಧಿಕೃತವಾಗಿ ಗವರ್ನರ್ ಹೇಳಿಲ್ಲ. ಆದ್ರೆ ನೋ ಅದನ್ನ ನೋಡಿ, ಅವರು ಸರ್ ಸಂಸದೀಯ ವ್ಯವಹಾರಗಳ ಸಚಿವ HK ಪಾಟೀಲ್ ಹೇಳಿದಾರೆ. ಏನು ಅವರು ಅದ್ರ ಬಗ್ಗೆ ಆಕ್ಷೇಪ ಇದೆ, ಅದನ್ನ ತೆಗಿಬೇಕಂತ ಹೇಳಿದ್ದಾರೆ. ಮತ್ತೆ ಹೌದು, ಹೇಳಿದ್ದಾರೆ ಆಕ್ಷೇಪ ಎತ್ತಿದ್ದಾರೆ ಅಂತ ಆಯ್ತಲ್ಲ. ಆಕ್ಷೇಪ ಎತ್ತಿದ್ದಾರೆ, ಆದ್ರೆ ಅವ್ರು ಬರುದಿಲ್ಲ ಅಂತ ಹೇಳಿಲ್ಲ. ನಾನ್ ಹೇಳ್ತಾ ಇರೋದು, ನೀವು ಆರ್ಟಿಕಲ್ 176 ಪ್ರಕಾರ ಅವ್ರು ಬರ್ಲೇಬೇಕು. ಬರದೇ ಇದ್ದಿದ್ರೆ ಇಲ್ಲಿಯವರೆಗೆ ನನ್ನ ಪ್ರಕಾರ ಭಾರತದ ಯಾವ ರಾಜ್ಯದಲ್ಲಿ ಕೂಡ ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಮಾತಾಡ್ಲಿಕ್ಕೆ ಬರದೇ ಗೈರಾಜರಾಗಿದ್ದಿಲ್ಲ. ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ? ನಾನು ಹೇಳ್ತಾ ಇರೋದು ಅದೇ ರೀತಿ ಅವರು ಕೊಟ್ಟ ಭಾಷಣವನ್ನು ಎಲ್ಲವನ್ನು ಓದದವರು ಬಹಳ ಮಂದಿ ರಾಜ್ಯಪಾಲರು ಇದ್ದಾರೆ. ಹಂಸರಾಜ್ ಭಾರದ್ವಾಜ್ ಇದ್ದಾರೆ, ರವಿ ಇದ್ದಾರೆ ತಮಿಳುನಾಡಿನಲ್ಲಿ. ಅವರೇ ರವಿದು ಇನ್ನೊಂದು ಸಮಸ್ಯೆ ಏನಂದ್ರೆ, ಈಗ ನಾವು ಅವರು ಜೈ ಭಾರತ ಜನನಿಯ ತನುಜಾತೆ ನಾವೇನು ಈಗ ನಾಡಗೀತೆ ಆಡ್ತೀವಲ್ಲ, ಅದು ಅವರು ತಮಿಳುನಾಡಲ್ಲಿ ಫಸ್ಟ್ ನಾಡಗೀತೆ ಆಡ್ತಾರೆ, ಅದಕ್ಕೆ ಅವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅವರು ಅದೇ ಹೇಳಿದ್ದಲ್ಲ, 12 ಮಸೂದೆಗಳನ್ನ ತಿಂಗಳಗಟ್ಟಲೆ ಪೆಂಡಿಂಗ್ ಇಟ್ಟಿದ್ರು. ನೀವು ಯಾವ್ದಾದ್ರು ಒಂದು ಮಸೂದೆ ನಿಮಗೆ ಬಂದಾಗ ರಾಜ್ಯಪಾಲರಿಗೆ ಅವರಿಗೆ 3 ಆಪ್ಷನ್ ಇದೆ. ಒಂದು, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಇಲ್ಲದಿದ್ರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೇಳಬೇಕು, ಇಲ್ಲದಿದ್ರೆ ಅವ್ರು ಸೀದಾ ಅದನ್ನು ಕಳಿಸ್ಬೇಕು. ಆದ್ರೆ ಇವ್ರು ಏನ್ ಮಾಡಿದ್ರೆ ಅದನ್ನು ಇಟ್ಕೊಂಡ್ರೆ ಬಹಳ ದಿನ. ಹೌದು, ಅದು ಬಹಳ ದಿನ ಇಟ್ಕೊಂಡ್ರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆಗಿ ಅವರ ಕರ್ತವ್ಯ ಏನಂತ ಅವ್ರು ನೆನಪಿಸಿ ಕೊಟ್ಟಿದೆ, ಅದು ಬೇರೆ. ಆದ್ರೆ ಇಲ್ಲಿ ಇದನ್ನು ಈಗ ಅವ್ರು ಬರದೇ ಹೋಗಿದ್ರೆ ಬಹಳ ದೊಡ್ಡ ಲೋಪ. ಅದಕ್ಕಾಗಿ ಅವ್ರು ಬಂದಿದ್ದಾರೆ. ಅವ್ರು ಏನ್ ಹೇಳ್ಬೇಕಾ, ಅವ್ರಿಗೆ ಮೇಲಿಂದ ಏನ್ ಇನ್ಸ್ಟ್ರಕ್ಷನ್ ಇದೆ ಇಷ್ಟೇ ಓದಿ ಅಂತ ಹೇಳಿದ್ರೆ ಹೋಗಿದ್ದಾರೆ. ಅವ್ರು ಓದಿರೋದು ಏನಂತ ಗೊತ್ತಾ? ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಪ್ರಗತಿ ಸಾಧಿಸುವತ್ತ ಸರ್ಕಾರ ಸರ್ವ ರೀತಿಯಲ್ಲಿ ಕಟಿಬದ್ಧವಾಗಿದೆ, ಜೈ ಹಿಂದ್ ಜೈ ಅಂತ ಹೇಳಿ ಹೋಗಿದ್ದಾರೆ ಅವರು. ಆದ್ರೆ ಅಷ್ಟು ಮಾಡ ಈ ರೀತಿ ಹೋದವರನ್ನು ಯಾರು ಕೂಡ ಆಮೇಲೆ ಕೋರ್ಟ್ ಅಲ್ಲಿ ಆಗ್ಲಿ ಮತ್ತೊಂದು ಕಡೆ ಪ್ರಶ್ನೆ ಮಾಡಿಲ್ಲ. ಅದ್ರ ಬಗ್ಗೆ ಎಲ್ಲೂ ಕೋರ್ಟ್ಗೆ ಯಾರು ಹೋಗಿಲ್ಲ. ಆಕ್ಚುಲಿ ಇವತ್ತು ಇನ್ನೊಂದು ಡೆವಲಪ್ಮೆಂಟ್ ಆಗ್ತಾ ಇತ್ತು. ಏನಂದ್ರೆ, ಒಂದೊಮ್ಮೆ ಅವ್ರು ಬರ್ದೇ ಇದ್ರೆ, ಯಾಕಂದ್ರೆ ನಿನ್ನೆ ಅವ್ರು ಬರಲ್ಲ ಅಂತ ಅದೇ ಹೇಳಿದ್ರು ಅಂತ HK ಪಾಟೀಲ್ ಹೇಳಿದ್ರಲ್ಲ, ಆಕ್ಷೇಪ ವ್ಯಕ್ತಪಡಿಸಿದ್ರು. ಬರ್ದೇ ಇದ್ರೆ ಇಮಿಡಿಯೇಟ್ಲಿ ಸುಪ್ರೀಂ ಕೋರ್ಟ್ ಹೋಗ್ಬೇಕು ಅಂತ ದೆಹಲಿನಲ್ಲೇ ಇದ್ರು. ಹೌದೌದು, ಸರಿ, ಅದು ಒಂದು ಪ್ರೆಷರ್ ಹಾಕೋ ಟ್ಯಾಕ್ಸಸ್ ಇರ್ಬೋದು. ನನ್ನ ಪ್ರಕಾರ ನನ್ಗೆ ನೋಡಿ, ನಾವು ಇಲ್ಲಿಯವರೆಗೆ ನೋಡ್ಕೊಂಡು ಬಂದಾಗೆ ಯಾವ್ದಾದ್ರು ಆಕ್ಷೇಪ ಇದ್ದಾಗ ಬರದೇ, ಅದು ಕೂಡ ಅಷ್ಟು ಎಗ್ರೆಸಿವ್ ಆದ ರವಿ ಕೂಡ, ಅಂದ್ರೆ ರಾಜ್ಯಪಾಲರು ರವಿ ಅಲ್ಲಿ ತಮಿಳುನಾಡಿನಲ್ಲಿ ಇದ್ರು, ಅವರು ಕೂಡ ಅಬ್ಸೆಂಟ್ ಅಂತ ಆಗಿಲ್ಲ. ಅವ್ರು ಅಲ್ಲಿ ಬರ್ತಾರೆ. ಮೊನ್ನೆನೂ ರಾಷ್ಟ್ರಗೀತೆ ಸಂಬಂಧಿಸಿದ ಯಾವುದೇ ಕುಂಟು ನೆಪ ಹೇಳ್ಕೊಂಡು ಎದ್ದು ಹೋಗ್ತಾರೆ ಅವರು. ಆದ್ರೆ ಯಾರು ಬಂದಿಲ್ಲ, ಅದನ್ನು ಮಾಡಿದ್ದಾರೆ. ಈಗ ಪ್ರಶ್ನೆ ಇಲ್ಲಿ ಏನಾಗಿದೆ ಅಂದ್ರೆ, ನೋಡಿ, ಮುಂದಿನ ದಿನಗಳಲ್ಲಿ ನಾನು ಅದನ್ನು ಹೇಳ್ತೇನೆ, ನೀವು ರಾಜ್ಯಪಾಲರನ್ನ ನೀವು ಒಂದು ಸಂಘರ್ಷದ ಹಾದಿಗೆ ಎಳೆದು ತಂದು ಬಿಟ್ಟಿದ್ರಿ ಈಗ. ಆಯ್ತಾ? ಈಗಾಗಲೇ ನಾನು ಹೇಳಿದೆ, ಪಕ್ಕದ ರಾಜ್ಯಗಳಲ್ಲಿ ಒಂದು ಸಾಂಕ್ರಾಮಿಕ ರೋಗ ಇದೆ, ಅವರು ಬಂದಿದೆ, ಅದು ಈಗ ಇಲ್ಲಿ ಬಂದ್ಬಿಟ್ಟಿದೆ. ಈಗ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಈ ಸಂಘರ್ಷ ಇದೆಯಲ್ಲ, ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ಈಗ ಎರಡು ಮಸೂದೆಗಳಿದೆ. ಒಂದು ದ್ವೇಷ ಭಾಷಣ ಮಸೂದೆಗೆ ಸಂಬಂಧಪಟ್ಟಿದ್ದು, ಅದೊಂದು, ಇನ್ನೊಂದು ಒಳ ಮೀಸಲಾತಿಗೆ ಸಂಬಂಧ. ಅದು ಎಲ್ಲ ಈ ಮಸೂದೆಗಳನ್ನು ಆದ್ರೂ ಪಾಸ್ ಮಾಡ್ಬೋದು. ಈಗ ಇನ್ನೊಂದು ಯಾವ್ದಾದ್ರು ಒಂದು ಆರೋಪ ಬಂದು ಅವ್ರು ಕನ್ವಿಕ್ಷನ್ ಮಾಡ್ಲಿಕ್ಕೆ ಪರ್ಮಿಷನ್ ಕೇಳ್ತಾರೆ ಅಂತ ತಿಳ್ಕೊಳ್ಳಿ, ನಾಳೆ ಪ್ರಾಸಿಕ್ಯೂಷನ್ ಕೇಳ್ತಾರೆ. ಆಗ ಈಗ ಅದು ಶುರು ಆಗುತ್ತೆ ನೋಡಿ. ಇದು ನೀವು ಇನ್ನೊಂದು ಹೇಳಿದೆ ಅಂದ್ರೆ, ನೀವು ಯಾವಾಗ್ಲೂ ಆಡಳಿತ ಪಕ್ಷ ಇದೆಯಲ್ಲ, ಅದರ ಜವಾಬ್ದಾರಿ ಏನಂದ್ರೆ ಕಲಾಪಗಳನ್ನು
ಸುಗಮವಾಗಿ ನಡೆಸ್ಕೊಂಡು ಹೋಗುವ ಹಾಗೆ ಮಾಡಬೇಕು. ವಿರೋಧ ಪಕ್ಷ ಇರುವುದೆಲ್ಲ ಅದು ಅದನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಅದರಿಂದ ಯಾವಾಗಲೂ ಯಾವುದೇ ಪಕ್ಷ ಆಡಳಿತದಲ್ಲಿ ಇದ್ದಾಗ ಅವರು ಅಷ್ಟು ಎಗ್ರೆಸಿವ್ ಆಗಿ ಇರುವುದಿಲ್ಲ. ಆಯ್ತಾ? ಇಲ್ಲಿ ಏನಾಗಿದೆ ಅಂದ್ರೆ ನೀವು ಈಗ ರಾಜ್ಯಪಾಲರನ್ನು ಪ್ರೊವೋಕ್ ಮಾಡಿಬಿಟ್ಟಿದ್ರಿ. ರಾಜ್ಯಪಾಲರಿಗೆ ಇದೇ ಬೇಕಿತ್ತು. ಈಗ ರಾಜ್ಯಪಾಲರಿಗಿಂತಲೂ ಹೆಚ್ಚಾಗಿ ರಾಜ್ಯಪಾಲರನ್ನು ಆಡಿಸುವ ಕೈಗಳಿಗೆ ಇದೇ ಬೇಕಿತ್ತು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಸಂಘರ್ಷದ ದಿನಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ನೋಡಿ, ರಾಜ್ಯಪಾಲರಿಗೆ ಸರ್ಕಾರಿ ಆಯೋಗ ಇದೆ, ಇಲ್ಲದ್ರೆ ಸರ್ಕಾರಿ ಆಯೋಗದ ರೆಕಮೆಂಡೇಶನ್ಸ್ ನೋಡಿ, ಇಲ್ಲದ್ರೆ ಕಾನ್ಸ್ಟಿಟ್ಯೂಷನ್ ರಿವ್ಯೂ ಕಮಿಟಿದ್ದು ರೆಕಮೆಂಡೇಶನ್ಗಳು ನೋಡಿ, ಆಗ್ಲೇ ಅದ್ರ ಬಗ್ಗೆ ಚರ್ಚೆ ಆಗಿದೆ. ರಾಜ್ಯಪಾಲರನ್ನು ಈಗ ರಾಷ್ಟ್ರಪತಿಗಳನ್ನ ನೀವು ಈಗ ರಾಷ್ಟ್ರಪತಿ ಮುಖ್ಯ ನ್ಯಾಯಮೂರ್ತಿಗಳನ್ನ ತೆಗಿಬೇಕಾದ್ರೆ 2/3 ನೀವು ಪಾರ್ಲಿಮೆಂಟ್ ಅಲ್ಲಿ ನೀವು ನಿರ್ಣಯ ತಗೊಂಡ್ರೆ ಮಾಡ್ಬೋದು. ಅದೇ ರೀತಿ ರಾಜ್ಯಪಾಲರನ್ನ ನೇಮಕ ಮತ್ತು ತೆಗೆಯುವುದರ ಬಗ್ಗೆನೆ ವಿಧಾನಸಭೆನೇ ನಿರ್ಣಯ ಮಾಡಬೇಕು. ಅವರನ್ನು ವಿಧಾನಸಭೆಯ ಮುಖ್ಯಮಂತ್ರಿಗಳನ್ನು ಕಾನ್ಫಿಡೆನ್ಸ್ಗೆ ತಕೊಂಡು ಅವರು ನೇಮಕ ಮಾಡಬೇಕು. ಇತ್ತೀಚೆಗೆ ಪೊಲಿಟಿಕ್ಸ್ ನಲ್ಲಿ ಯಾರು ಇರ್ತಾರೆ ಅವನಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾನೆ, ಇಲ್ಲಿ ಬಂದು ರಾಜ್ಯಪಾಲ ಆಗ್ತಾನೆ. ಎಲ್ಲಿವರೆಗೆ ಅಂದ್ರೆ ರಾಜ್ಯಪಾಲರಾದವ್ರು ಮತ್ತೆ ಆಕ್ಟಿವ್ ಪೊಲಿಟಿಕ್ಸ್ ಬಂದ್ರೆ, ಅರ್ಜುನ್ ಸಿಂಗ್ ಪಂಜಾಬ್ನ ರಾಜ್ಯಪಾಲ ಆಗಿದ್ದ, ನೆಕ್ಸ್ಟ್ ಬಂದು ಅವರು ಸೆಂಟ್ರಲ್ ಸಚಿವರಾದ್ರು. ನಮ್ಮ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮಹಾರಾಷ್ಟ್ರದ ರಾಜ್ಯಪಾಲರು ವಾಪಸ್ ಬಂದು ಕೇಂದ್ರದ ಸಚಿವರಾದ್ರು. ಸೊ ಅದಕ್ಕಿರುವ ಒಂದು ಸ್ಯಾಂಕ್ಟಿಟಿನೇ ಕಳ್ಕೊಂಡು ಬಿಟ್ಟಿದೆ ರಾಜ್ಯಪಾಲರು ಅಂದ್ರೆ. ನೋಡಿ, ಅವ್ರು ಒಂದೇ ಕಾಲಕ್ಕೆ ಇನ್ನೊಂದು ಚರ್ಚೆ ಮಾಡ್ಬೇಕು ನಾವು. ಈ ರಾಜ್ಯಪಾಲರು ಅನ್ನೋ ಒಂದು ಆ ಪರಿಕಲ್ಪನೆ ಬೇಕಾ? ಅದರಿಂದಾಗಿ ನೀವು ಅದು ಇರುವುದೇ ಬಹಳ ವಲ್ನರೇಬಲ್ ಆಗಿರುತ್ತೆ. ಅವ್ರು ಕಾನ್ಸ್ಟಿಟ್ಯೂಷನ್ ಹೆಡ್ ಹೌದು, ಅದೇ ಕಾಲಕ್ಕೆ ಅವರು ಕೇಂದ್ರ ಸರ್ಕಾರದ ಪ್ರತಿನಿಧಿ ಕೂಡ, ರಾಷ್ಟ್ರಪತಿಯ ಪ್ರತಿನಿಧಿ ಕೂಡ ಆಗಿರ್ತಾರೆ ಅವರು. ಅದರಿಂದಾಗಿ ಏನಾಗಿದೆ ಅಂದ್ರೆ ನೀವು ಅವರನ್ನು ಆ ರೀತಿ ನಡೆಸ್ಕೊಳ್ಬೇಕು. ಈಗ ನಿಮ್ ಕೆಲಸ ಆಗ್ಬೇಕಾದ್ರೆ ಆ ರೀತಿ ನಡೆಸ್ಕೊಳ್ಬೇಕಿತ್ತು. ಈಗ ಏನಂದ್ರೆ ಸಂಘರ್ಷದ ಹಾದಿ. ನಾನು ಹೇಳ್ತಾ ಇರೋದು ನೋಡಿ, ರಾಜ್ಯಪಾಲರು ಏನು ಮಾತಾಡಿದ್ದಾರೆ ಅದೇ ಭಾಷಣವನ್ನ ಮುಖ್ಯಮಂತ್ರಿಗಳು ಅದಕ್ಕಿಂತಲೂ ಅಗ್ರೆಸಿವ್ ಆಗಿ ಸದನದಲ್ಲಿ ಮಾತಾಡ್ಬೋದಿತ್ತು. ನೀವು ಅವರ ಬಾಯಿಂದಲೇ ಮಾತಾಡಿಸ್ಬೇಕೇನೋ ಆಟ ಯಾಕೆ ಅಂತ ಅದೊಂದು ಪ್ರಶ್ನೆ ಬರುತ್ತೆ. ಈಗ ಯಾರೋ ಹೇಳ್ತಾ ಇದ್ರಂತೆ, ನೀವು ವಿರೋಧ ಪಕ್ಷದಲ್ಲಿದ್ದವರು, ಈ ರಾಜ್ಯಪಾಲರು ಇಲ್ಲಿಯವರೆಗೆ ಮಾಡಿದ ಒಂದು ಉತ್ತಮ ಕೆಲಸ ಅಂದ್ರೆ ಇದೆ ಅಂತ. ಆಯ್ತಾ? ಈಗ ಸಂಘರ್ಷದ ಹಾದಿ ಓಪನ್ ಆಗಿದೆ. ಅದರಿಂದ ನೋಡಿ, ಯಾರು ಕೂಡ ನೋಡಿ, ರಾಜ್ಯಪಾಲರ ರಾಜಭವನ ಇದೆಯಲ್ಲ, ನಾನು ಹಿಂದೊಮ್ಮೆ ಬರೆದಿದ್ದೆ, ಅದು ಮುದಿ ನಾಯಕರ ಪುನರ್ವಸತಿ ಕೇಂದ್ರ ಅಂತ. ಆಯ್ತಾ? ಅದಕ್ಕೆ ಒಂದು ಕ್ವಾಲಿಫಿಕೇಶನ್ ಏನಿಲ್ಲ. ಯಾರನ್ನಾದ್ರೂ ಅವ್ರಿಗೆ ರಿಹ್ಯಾಬಿಲಿಟೇಟ್ ಮಾಡ್ಬೇಕಂದ್ರೆ, ಈಗ ಪಾಪ ನೆಕ್ಸ್ಟ್ ಯಡಿಯೂರಪ್ಪನವರನ್ನ ಎಲ್ಲಾದ್ರೂ ಕಳಿಸಬಹುದು. ಈಗ ಮಾರ್ಗದರ್ಶಕ ಮಂಡಳ ಅಂತ ಇದೆಯಲ್ಲ, ಹಿಂದೆ ಎಲ್ಲ ಮಾರ್ಗದರ್ಶಕ ಮಂಡಳಿ ಅಂದ್ರೆ ಎಲ್ಲ ರಾಜಭವನಕ್ಕೆ ಹಾಕುದು. ಈಗ ND ತಿವಾರಿ ಅದ್ರಲ್ಲಿ ಒಳಗಿದ್ದುಕೊಂಡೇ ಸೆಕ್ಸ್ ಸ್ಕ್ಯಾಂಡಲ್ ಆಯ್ತು. ಸೊ ಈಗ ಒಬ್ಬನು ಯಾವುದಕ್ಕೆ ಕುಖ್ಯಾತನು, ಅವ್ನು ರಾಜಭವನದಲ್ಲಿ ಕೂರ್ಲಿ, ಬೇರೆ ಕೂರ್ಲಿ, ಅವ್ನು ಮಾಡೋ ಕೆಲಸ ಮಾಡೇ ಮಾಡ್ತಾನೆ ಅವನು. ಅದರಿಂದ ನೀವು ಆಯ್ಕೆ ಮಾಡುವಾಗಲೇ ಅಂತವ್ರು ಇದೆ. ಅದು ಯಾರಾದ್ರೂ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಗಳನ್ನು, ಅದಕ್ಕಾಗಿ ಅಡ್ವೊಕೇಟ್ಗಳನ್ನು, ಮಾಜಿ ನ್ಯಾಯಾಧೀಶರನ್ನೆಲ್ಲ ಹಾಕಿದೆ. ಬಟ್ ಅವರೇ ಅದೇ ಕಾರಣಕ್ಕೋಸ್ಕರ ಹಂಸರಾಜ್ ಭಾರದ್ವಾಜ್ ಅದೇ ಹೇಳಿದ್ದು, ಅವ್ರು ಬಹಳ ಒಳ್ಳೆ ವಕೀಲ, ಬಹಳ ಒಳ್ಳೆ ನೋಡಿ. ಹಂಸರಾಜ ಭಾರದ್ವಾಜರ ಕಾಲದಲ್ಲಿ ಯಾರಾದ್ರೂ ಕಾಂಗ್ರೆಸ್ ನಾಯಕರನ್ನು ಕೇಳಿ ಅವ್ರು ರಾಜಭವನಕ್ಕೆ ಹೋದ್ರೆ ಅವರೇ ಪೋಕ್ ಮಾಡ್ತಾರೆ, ವಾಟ್ ಆರ್ ಯು ಡೂಯಿಂಗ್, ಯು ಶುಡ್ ಪ್ರೊಟೆಸ್ಟ್, ನೀವು ಬೀದಿಗೆ ಬರಬೇಕು, ಹೈಕಮಾಂಡ್ ನಿಮ್ ಜೊತೆಗಿದೆ ಅಂತೆಲ್ಲ ಹೇಳಿದಾರೆ. ಕೇಳಿ ಕಾಂಗ್ರೆಸ್ ನಾಯಕರ ಹತ್ರ. ಅದೇ ಹಂಸರಾಜ್ ಭಾರದ್ವಾಜ್ ಅವರು ತುಮಕೂರು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ತಗೊಂಡ್ರು, PhD ಬರೆದವರು ಯಾರಂತ ಕೇಳಿ ಅವರಿಗೆ. ಸೊ ಅವರು ಇಂಥದ್ದು ಮಾಡಿದ್ದಾರೆ. ಅದರಿಂದ ಇವತ್ತು ತಾವರ್ ಚಂದ್ ಗೆಹ್ಲೋಟ್ ಮಾಡಿದ್ರಲ್ಲಿ ಅದೇನು ಅವರು ಹೊಸದಾಗಿ ಏನು ಮಾಡಿಲ್ಲ, ಇಲ್ಲಿವರೆಗೆ ಸುಮ್ಮನಿದ್ರು. ಈಗ ಅವರು ಕೂಡ ಆ ಸಂಘರ್ಷದ ಹಾದಿಗೆ ಇಳಿದಿದ್ದಾರೆ. ನಾವು ಈಗ ನಿಜವಾಗಿ ಯೋಚನೆ ಮಾಡಬೇಕಾಗಿರೋದು ಬರೀ ಒಂದು ಕಾಂಗ್ರೆಸ್ ಪಕ್ಷ ಮತ್ತೊಂದಲ್ಲ, ಒಟ್ಟು ಪೊಲಿಟಿಕಲ್ ಸಿಸ್ಟಮ್ ಏನು ಮಾಡ್ಬೇಕು, ರಾಜ್ಯಪಾಲರ ಹುದ್ದೆಯನ್ನು ಎಷ್ಟು ಇಂಡಿಪೆಂಡೆಂಟ್ ಮಾಡಬೇಕು, ಅದನ್ನ ಎಷ್ಟು ಸಬಲ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾರು ಅದನ್ನು ಮಾಡ್ತಾ ಇಲ್ಲ. ಎಲ್ರಿಗೂ ಯಾಕಂದ್ರೆ ಈ ವಯಸ್ಸಾದವರಿಗೆಲ್ಲ ಕೊನೆಗೆ ಏನು ಸಿಗದಿದ್ರೆ ರಾಜಭವನಕ್ಕೆ ಹೋಗುವಂತ ಒಂದು ಕನಸಿರುತ್ತೆ. ಆ ಸಮಸ್ಯೆ ಅಂತ ಇದಾಗಿದೆ ಇವತ್ತು. ಅಲ್ಲ ಸರ್, ಹಿಂದೆನೆ ಸಂವಿಧಾನ ಸಮಿತಿ ರಚನಾ ಸಮಿತಿನಲ್ಲೇ ಅದು ಚರ್ಚೆ ಆಗಿತ್ತು. ರಾಜ್ಯಪಾಲರು ಹುದ್ದೆ ಹೇಗಿರ್ಬೇಕು. ಯಾಕಂದ್ರೆ ಅದೊಂದು ಬ್ರಿಟಿಷ್ ಕಲ್ಪನೆ ಅಲ್ಲ. ಸೊ ಅಲ್ಲಿಂದ ಬರ್ಬೇಕಾದಾಗ ಈಗ ನಾವು ಹೆಂಗ್ ಅದನ್ನ ಅಳವಡಿಸ್ಕೊಳ್ಬೇಕು ಅಂತ ಫೈನಲಿ ಈ ನೋಡಿ, ನೀವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇದು ಹೇಳಿದ್ರಲ್ಲ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅದು ಬಂದಾಗ ನೀವು ರಾಜ್ಯದಲ್ಲಿ ಅವರನ್ನು ಆಯ್ಕೆ ಮಾಡಬೇಕು. ಅಂದ್ರೆ ವಿಧಾನ ಮಂಡಲನೇ ಅವರನ್ನು ಆಯ್ಕೆ ಮಾಡ್ಬೇಕಂತ ಬಂದಾಗ ನೆಹರು ಹೇಳ್ತಾರೆ, ಅದು ಮಾಡಿದ್ರೆ ಅದು ಒಂದು ಪ್ರಾಂತೀಯ ಭಾವನೆ ಬರುತ್ತೆ, ಅವ್ರು ಇಂಪಾರ್ಷಿಯಲ್ ಆಗಿ ಇರ್ಲಿಕ್ಕೆ ಆಗುದಿಲ್ಲ,
ಅದರಿಂದ ಸೆಂಟರ್ನ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಬರಲಿ ಅಂತ ಪಂಡಿತ್ ಜವಾಹರ್ಲಾಲ್ ನೆಹರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಹೇಳ್ತಾರೆ. ಹೌದು, ಅದಕ್ಕಾಗಿ ಮಾಡಿರೋದು ಅದು. ಆಮೇಲೆ ಎಲ್ಲಿಯವರೆಗೆ ಅಂದ್ರೆ ನೀವು 356 ಬಗ್ಗೆ ಅಂಬೇಡ್ಕರ್ ಹೇಳ್ತಾರೆ, ಇದು ಮುಂದಿನ ದಿನಗಳಲ್ಲಿ ಇದು ಒಂದು ಸತ್ತ ಶಬ್ದಗಳಾಗುತ್ತಂತೆ, ಇಟ್ ವಿಲ್ ಬಿ ಡೆಡ್ ವರ್ಡ್ ಅಂತ. ಅಂದ್ರೆ ಮುಂದಿನ ದಿನಗಳಲ್ಲಿ ಅಂತದ್ದು ಬರುವುದಿಲ್ಲ, ಡೆಮೋಕ್ರಸಿ ಅಷ್ಟು ಮೆಚ್ಯೂರ್ ಆಗುತ್ತೆ, ಆ 356 ಅನ್ನು ಹೇರೋ ಪ್ರಶ್ನೆನೇ ಬರುದಿಲ್ಲ. ಅಂಬೇಡ್ಕರ್ ಹೇಳಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ. ಆಯ್ತಾ, ಜೀವನ್ ರೆಡ್ಡಿ ಜಡ್ಜ್ಮೆಂಟ್ ಇದೆ, ಅದರ ನಂತರ 94 ಅಲ್ಲಿ ಜೀವನ್ ರೆಡ್ಡಿ ಜಡ್ಜ್ಮೆಂಟ್ ಅಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ಡೆಡ್ ಆಗಿಲ್ಲ, ಅದು ಮತ್ತೆ ಎದ್ದಿದೆ ಅಂತ. 356 ಎಲ್ಲರೂ ಮಾಡಿದಾರಲ್ಲ. ನೀವು 1977 ನಲ್ಲಿ ಜನತಾ ಸರ್ಕಾರ ಬಂದಾಗ 9 ರಾಜ್ಯದ ಮುಖ್ಯಮಂತ್ರಿಗಳನ್ನ ರಾತ್ರಿ ಆಗಲೂ ತೆಗೆದಾಕ್ಬಿಟ್ರು. ಇಂದಿರಾ ಗಾಂಧಿ ಒಬ್ಬರೇ ಮಾಡಿದ್ದಲ್ಲ, ಇವರು ಬಂದಾಗಲೂ ಮಾಡಿದ್ರು. ಅಲ್ಲ, ಆಗ ಇನ್ನೂ ಒಂದು ಗಮನಿಸಬೇಕಾಗಿರೋದ್ರಿಂದ ಆಗ ಮೊರಾರ್ಜಿ ದೇಸಾಯಿ ಸರ್ಕಾರದಲ್ಲಿ ಬಿಜೆಪಿ ಅವರು ಇದ್ರು, ಜನಸಂಘ ಸಪೋರ್ಟ್ ಮಾಡಿ. ಹೌದೌದು, ಅದು ಇದ್ರು. ಅದರಿಂದ ರಾಜಭವನದ ಮಾನಭಂಗ ಮಾಡಿದ್ರಲ್ಲಿ, ರಾಜ್ಯಪಾಲರ ಮಾನಭಂಗ ಮಾಡಿದ್ರಲ್ಲಿ ಎಲ್ಲ ಪಾರ್ಟಿಗಳ ರೋಲ್ ಇದೆ. ಸರ್, ಈಗ ರಾಜ್ಯಪಾಲರು ಆಬ್ಸೆಂಟ್ ಆಗಿಲ್ಲ, ಬಂದಿದ್ದಾರೆ, ಆದ್ರೆ ಓದಿಲ್ಲ, ಒಂಥರ ಏನೋ ಈ ಕಡೆ ಹಾವು ಸತ್ತಿಲ್ಲ ಕೋಲು ಮುರಿದಿಲ್ಲ ಅನ್ನೋ ರೀತಿ ಆಗಿದೆ ಪರಿಸ್ಥಿತಿ. ಮುಂದೆ ಏನಿಲ್ಲ, ಇದು ಇವತ್ತಿನ ಒಂದು ಕಾಂಟ್ರವರ್ಸಿ. ಈಗ ಅವರು ಟೇಬಲ್ ಮಾಡಿದ್ದಾರೆ, ಅದು ಓದಿದ್ರು ಅದು ಅಧಿಕೃತವಾದ ಡಾಕ್ಯುಮೆಂಟ್ ಅದು. ಆಯ್ತಾ, ಈಗ ಅದು ಎನಿ ಡಿಫರೆನ್ಸ್, ಅದು ಅಧಿಕೃತವಾದ ಡಾಕ್ಯುಮೆಂಟ್. ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲಿ ಹೋಗಿದೆ. ನಾಳೆ ಮಾಧ್ಯಮಗಳಲ್ಲಿ ಅದು ಇವರ ಸಾಧನೆಗಳು ನಾಳೆ ಯಾವುದರಲ್ಲಿ ಬರುವುದಿಲ್ಲ, ಅದು ಹೇಳ್ತೇನೆ. ಇದರ ಸೈಡ್ ಎಫೆಕ್ಟ್ ಹೇಳ್ತೇನೆ. ಇವರು 28 ಪುಟಗಳಲ್ಲಿ 11 ಪಾಯಿಂಟ್ ಬಿಟ್ರೆ ಉಳಿದದ್ದೆಲ್ಲ ಇವರ ಸಾಧನೆ ಬಗ್ಗೆ ಹೇಳ್ಕೊಂಡಿದ್ದಾರೆ. ನಾಳಿನ ಯಾವುದೇ ಮಾಧ್ಯಮದಲ್ಲಿ ಅದರ ಬಗ್ಗೆ ಚರ್ಚೆ ಆಗುದಿಲ್ಲ. ಆಯ್ತಾ, ಆ ಚರ್ಚೆ ಆಗುದು ಯಾವುದು? ಇವರು ಹೊರಗೆ ಬಂದ್ರು, ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರು, ಕೆಲವರದ್ದು ಜುಬ್ಬದ ಅಂಗ ಹರಿಯಿತು, ಮತ್ತೊಬ್ಬ ಎದುರು ಬಂದ, ಇದೆಲ್ಲ ನಾಳೆ ಚರ್ಚೆ ಆಗುತ್ತೆ, ಅಷ್ಟರ ಮಟ್ಟಿಗೆ ಆಗುತ್ತೆ. ಆದ್ರೆ ಈ ಅಧಿವೇಶನ ಬಹಳ ಒಂದು ಸಂಘರ್ಷಮಯವಾದ ಅಧಿವೇಶನ ಆಗುತ್ತೆ. ಇದು ಏನಾಗುತ್ತೆ ಅಂದ್ರೆ ನಾವು ಈಗಲೇ ಪ್ರಿಡಿಕ್ಟ್ ಮಾಡ್ಬೋದು. ಇದು ಏನಾಗುತ್ತೆ ಅಂದ್ರೆ ಇವರಿಗೆ ಚರ್ಚೆ ಪ್ರಾರಂಭ ಮಾಡ್ತಾರೆ, ಬಿಜೆಪಿಯವರು ಒಂದಷ್ಟು ದಿನ ಪ್ರೊಟೆಸ್ಟ್ ಮಾಡ್ತಾರೆ, ಒಂದಷ್ಟು ಕಾಲ ಆಗದಿದ್ರೆ ಅವ್ರು ಬಾಯ್ಕಾಟ್ ಮಾಡಿ ಹೋಗ್ತಾರೆ, ಇವರು ಮಾತಾಡ್ತಾರೆ, ಅಲ್ಲಿಗೆ ಇದು ಮುಗಿಯುತ್ತೆ. ಇದರಿಂದ ಏನು ಪರಿಣಾಮ ಆಗೋದಿಲ್ಲ. ಯಾಕೆಂದ್ರೆ ಇವರು ಕೇಂದ್ರ ಸರ್ಕಾರದ ವಿಲ ಒಂದಲ್ಲ ಒಂದು 10 ನಿರ್ಣಯ ಮಾಡಿದ್ದಾರೆ, ಅದರಿಂದ ಏನು ಪರಿಣಾಮ ಆಗಿಲ್ಲ. ಇದೊಂದು ರಾಜಕೀಯ ಸಂಘರ್ಷವಾಗಿ ಕಂಟಿನ್ಯೂ ಆಗಿದೆ. ಅಲ್ಟಿಮೇಟ್ಲಿ ಈ ಅಧಿವೇಶನದಲ್ಲಿ ಇವರು ನಿರ್ಧಾರ ಮಾಡಿದ್ರಲ್ಲ, ನಾವು ಅದನ್ನು ಅನುಷ್ಠಾನ ಮಾಡೋದಿಲ್ಲ, ನಾವು ನಮ್ಮದೇ ಆದ ಒಂದು ಕಾಯ್ದೆಯನ್ನು ರೂಪಿಸ್ತೇವೆ ಅಂತ ಹೇಳಿದ್ದಾರೆ. ಅದೊಂದು ಆದ್ರೆ ಅಷ್ಟರ ಮಟ್ಟಿಗೆ ಈ ಸೆಷನ್ ಲಾಭ ಆಗುತ್ತೆ. ಮತ್ತು ಜಾಯಿಂಟ್ ಸೆಷನ್ ಇರುದೇ ಅದ್ರ ಬಗ್ಗೆ ಚರ್ಚೆಗೆ, ಇಂಥದ್ದೆಲ್ಲ ಚರ್ಚೆ ಆಗ್ಬೇಕು. ಆಕ್ಚುಲಿ ಈಗ ರಾಷ್ಟ್ರಪತಿ, ಈಗ ಇನ್ನು ಬಹಳ ಇಂಟ್ರೆಸ್ಟಿಂಗ್ ವಿಷಯಗಳಿದೆ. ಈಗ ರಾಷ್ಟ್ರಪತಿಯ ವಂದನಾ ನಿರ್ಣಯ ಮೇಲೆ ಚರ್ಚೆ ನಡೀಬೇಕು. ಈಗ ಭಾಷಣದ ಮೇಲಿನ ವಂದನಾ ನಿರ್ಣಯದ ಈಗ ವಿರೋಧ ಪಕ್ಷಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಾ ಇಲ್ವಾ ಎನ್ನುವುದೊಂದು ಪ್ರಶ್ನೆ. ಬರೀ ಆಡಳಿತ ಪಕ್ಷದವರು ಮಾತ್ರ ಮಾತಾಡ್ತಾರೆ. ಈಗ ಅವರು ಗವರ್ನರ್ ಅದನ್ನು ಓದಿಲ್ಲ, ಅದರಿಂದ ನಾವು ಅದನ್ನು ಮಾನ್ಯ ಮಾಡೋದಿಲ್ಲ, ಅದರ ಮೇಲೆ ಚರ್ಚೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅವರು ಮಾತಾಡೋದಾಗೆ ಆಗುತ್ತೆ. ಅಲ್ಲ ಸರ್, ಈಗ ಓಕೆ, ನನಗೂ ಅದು ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು. ಈಗೇನಾದ್ರು ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ, ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯ ಬಗ್ಗೆ ಚರ್ಚೆ ಆದ್ರೆ ಇವ್ರು ಚರ್ಚೆ ಪ್ರತಿಪಕ್ಷದವರು ಬಿಜೆಪಿ ಮತ್ತೆ ಪಾಲ್ಗೊಳ್ಳದೆ ಇದ್ರೆ ಆಗ ಏನಾಗುತ್ತೆ ಅವರು ಬಾಯ್ಕಾಟ್ ಮಾಡಿ ಹೊರಟು ಬಿಡ್ತಾರೆ, ಇವರು ಮಾತಾಡ್ತಾ ಇರ್ತಾರೆ. ಬಹುಶಃ 10 ದಿನ 5 ದಿವಸದಲ್ಲಿ ಮುಗಿತೇನೆ, ಏನ್ ಗೊತ್ತಿಲ್ಲ ನನಗೆ. ಇಲ್ಲದಿದ್ರೆ ಅವ್ರು ಏನಾದ್ರು ಸಂಘರ್ಷಕ್ಕೆ ಇಳಿತಾರೆ ಅಂತ ಆದ್ರೆ ನಾನು ಹೇಳುದು, ನೀವು ಹೇಗೂ ಚರ್ಚೆ ಮಾಡಿದ್ರೆ ನಾವು ಅದಕ್ಕೆ ಅದನ್ನ ಪ್ರತಿಭಟನೆ. ಸರ್ಕಾರದ ಸಾಧನೆಗಳ ಬಗ್ಗೆ ಹೇಳ್ಕೊಳ್ತಾರಲ್ವಾ ಆಡಳಿತ ಪಕ್ಷದವರು, ಆಬ್ವಿಯಸ್ಲಿ ಅವ್ರಿಗೆ ಸರ್ಕಾರ ಏನ್ ಮಾಡಿದೆ ಏನ್ ಮಾಡಿಲ್ಲ ಅವ್ರಿಗೆ ಒಂದು. ನನ್ನ ಪ್ರಕಾರ ಇದು ಆಯ್ತು. ನಾನು ಹೇಳುದು, ಈ ಆಡಳಿತ ಪಕ್ಷ ಬಿಟ್ಬಿಡಿ, ರಾಜ್ಯಪಾಲರು ಅದನ್ನು ಅರ್ಧ ಓದಿ ಬಿಟ್ಟಿದ್ದಾರೆ. ವಿರೋಧ ಪಕ್ಷದವರು ನಿಜವಾಗಿ ಅವರಿಗೆ ಈ ಸರ್ಕಾರವನ್ನ ಒಂದು ಮೂಲೆಗೆ ತಳ್ಳಬೇಕಂತ ಇದ್ರೆ ಅವ್ರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಚರ್ಚೆ ಪಾರ್ಟಿಸಿಪೇಟ್ ಮಾಡಿ ಹೊಸ ಕಾಯ್ದೆ ಇದೆಯಲ್ಲ, ಅದು ಎಷ್ಟು ಜನಪರವಾಗಿರ್ಬೇಕು, ಇದೆ ಅವರ ಪರವಾಗಿ, ಅದು ಜನರಿಗೆ ರಾಜ್ಯಕ್ಕಾಗಲಿ ಪಂಚಾಯತಿಗಳೇ ಆಗಲಿ ಜನರಿಗಾಗಲಿ ಅದು ವಿರುದ್ಧವಾದುದಲ್ಲ, ಅದೊಂದು ಇಂಪ್ರೂವ್ಡ್ ವರ್ಷನ್. ಅದರಲ್ಲಿ ಭ್ರಷ್ಟಾಚಾರಕ್ಕೆ ಆಸ್ಪದನೆ ಇಲ್ಲ, ಅದು ಬಹಳ ಇತ್ಯಾದಿ ಅವರ ಆರ್ಗ್ಯುಮೆಂಟ್ಗಳು ಏನಿದೆ ಅದನ್ನ ಹೇಳಿ ಅದನ್ನ ಕನ್ವಿನ್ಸ್ ಮಾಡಬೇಕು. ಮಾಡಿದ್ರೆ ಅದು ಆಗುತ್ತೆ ಇಲ್ಲ ಗೊತ್ತಿಲ್ಲ. ವಿರೋಧ ಪಕ್ಷದವರು ಈಗ ಅದನ್ನು ಅವ್ರಿಗೂ ಒಂದು ವೇದಿಕೆ ಅದನ್ನ ಹೇಳಿಕೆ ವೇದಿಕೆ, ಅದನ್ನು ಅವ್ರು ಮಾಡಿದ್ರೆ ಅಷ್ಟರ ಮಟ್ಟಿಗೆ ಈ ಸೆಷನ್ ಒಂದು ಫ್ರೂಟ್ಫುಲ್ ಆಗುತ್ತೆ. ಇಲ್ಲದಿದ್ರೆ ಈ ಗದ್ದಲದಲ್ಲಿ ಈ ಸಂಘರ್ಷದಲ್ಲಿ ಇದು ಕೊನೆಗೊಳ್ಳುತ್ತೆ. ಈಗ ಸರ್, ನೀವು ಒಂದು ಮಾತು ಹೇಳಿದ್ರಿ, ಏನು ಅಂತಂದ್ರೆ ಸರ್ಕಾರ ಎಲ್ಲೋ ಇಡುತ್ತು ಅಂತ. ಈಗ 11 ಪ್ಯಾರ ಸೇರಿಸೋ ಬದಲಿಗೆ 1 ಪ್ಯಾರ ಅಷ್ಟೇ ಸೇರಿಸಿವಿ, ರಾಜ್ಯಪಾಲರು ಸುಮ್ಮನೆ ಅದನ್ನು ಓದಿ ಒಂದು ಸಾಂಕೇತಿಕವಾಗಿ ಓದಿ ಹೋಗ್ಬಿಟ್ಟಿದ್ರೆ ಆಮೇಲೆ ಇವ್ರು ಏನಾರು ಮಾಡ್ಕೋಬೋದಿತ್ತು ಅಂತ.
ರಾಜ್ಯಪಾಲರು ಓದುವಂತ ಭಾಷಣವನ್ನ ತಯಾರು ಮಾಡೋದೇ ಎಲ್ಲಿ? ಅದಕ್ಕೆ ಅಂದ್ರೆ ಹೌದು. ಮುಖ್ಯಮಂತ್ರಿಗಳ ಕಚೇರಿ ಆಯ್ತಾ, ಯಾರೇ ಇರಲಿ, ಪರ್ಸನ್ ಡಸಂಟ್ ಮ್ಯಾಟರ್. ಹೌದು. ಅದನ್ನ ಅಂತಿಮವಾಗಿ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಸ್ ಆಗುತ್ತೆ. ಕ್ಯಾಬಿನೆಟ್ ಅದಕ್ಕೆ ಅಪ್ರೂವಲ್ ಕೊಡಬೇಕು. 100%. ಹೌದಾ? ಕ್ಯಾಬಿನೆಟ್ ಅಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವರು ಇರ್ತಾರೆ, ಎಲ್ಲರೂ ಇದ್ದಾರೆ. ಕಾನೂನು ಸಚಿವರು ಇರ್ತಾರೆ. ಎಲ್ಲರೂ ಇದ್ದಾರೆ. ಕಾನೂನು ಸಚಿವರು ಅಂದ್ರೆ ಇದು ಕಾನೂನಿನ ಬಿಕ್ಕಟ್ಟನ್ನು ಸೃಷ್ಟಿ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನ ಮೆನ್ಷನ್ ಮಾಡ್ತಿದ್ದೀನಿ. ಮುಖ್ಯಮಂತ್ರಿಗಳು ಇರ್ತಾರೆ, ಉಪಮುಖ್ಯಮಂತ್ರಿಗಳು ಇರ್ತಾರೆ, ಹಿರಿಯ ಸಚಿವರೆಲ್ಲ ಇರ್ತಾರೆ. ಅವ್ರಿಗೆ ಯಾರಿಗೂ ಇದು ಅನ್ನಿಸ್ಲಿಲ್ವಾ ಇದು ಸುಮ್ಮನೆ ಅನಗತ್ಯವಾಗಿ ನಾವು ವಿವಾದ ಮಾಡ್ಕೊಳ್ತಿದೀವಿ ಅಂತ? ಅದು ನನಗೆ ಅದಕ್ಕೆ ವಿಚಿತ್ರ ಅನಿಸುತ್ತೆ. ನಾನು ಅದನ್ನು ಓದಿದ್ರೆ ಅದು ಅದು ಉದ್ದೇಶಪೂರ್ವಕವಾಗಿ ಪ್ರೊವೋಕ್ ಮಾಡುವಾಗೆ ಇದೆ. ಅದು ಅದರಲ್ಲಿ ನನ್ಗೇನ್ ಡೌಟ್ ಇಲ್ಲ. ನೋಡಿ, ಗೌರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್ ಹಂಗಾರೆ. ಅಲ್ಲಲ್ಲ, ಈಗ ನೋಡಿ, ಈಗ ನೀವು ಹೇಳುವುದಕ್ಕೆ ನಿಮಗೊಂದು ಅವಕಾಶ ಇದೆ. ಅಂದ್ರೆ ನೀವು ಸೆಷನ್ ಕರೆದದ್ದೇ ಅದಕ್ಕೆ, ನಿಮ್ಗೆ ಎಲ್ಲವನ್ನು ಹೇಳ್ಬೋದು ಅದರಲ್ಲಿ. ಬಟ್ ಇದರಲ್ಲಿ ಇನ್ನೊಂದು ಪಾಲಿಟಿಕ್ಸ್ ಇದೆ. ನೀವು ರಾಜ್ಯಪಾಲರನ್ನು ಟಾರ್ಗೆಟ್ ಮಾಡುವ ಮೂಲಕ ನೀವು ಕೇಂದ್ರ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ. ಆ ಸ್ಟ್ರಾಟಜಿ ಇದೆ ಏನೋ ಗೊತ್ತಿಲ್ಲ ಸರ್ಕಾರಕ್ಕೆ. ಈಗ ರಾಜ್ಯಪಾಲರು ಆಕ್ಟ್ ಮಾಡೋದು. ಸರ್, ನೀವು ಕೇಂದ್ರ ಸರ್ಕಾರವನ್ನ ಅಟ್ಯಾಕ್ ಮಾಡಬೇಕು ಅಂತಂದ್ರೆ ಯಾಕೆ ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಬಹುದು? ಯಾಕೆಂದ್ರೆ ಈಗ ನೋಡಿ, ಸೆಷನ್ ನಡೆಯುವಾಗ ಈಗ ಒಂದು ಅಟೆನ್ಷನ್ ಡ್ರಾ ಮಾಡುವ ಸ್ಟ್ರಾಟಜಿಗಳಿರುತ್ತೆ. ಒಬ್ಬ ಬಂದು ಬಟ್ಟೆ ಹಾರ್ಕೊಳ್ತಾನೆ. ಈಗ ಹಿಂದೆ ಯಡಿಯೂರಪ್ಪನ ಕಾಲದಲ್ಲಿ ಯಾವನೊಬ್ಬ ಚಾರಿಗೆ ಹೇಳಿದ್ರು ಗೂಳಿಹಟ್ಟಿ ಶೇಖರ್ ಹರ್ಕೊಂಡು, ಇದೇ ರಾಜ್ಯಪಾಲರಿಗೆ ಸಂಬಂಧಿಸಿದ್ದೆ ಅದು. ಆಯ್ತಾ? ಬಟ್ಟೆ ಹಾರ್ಕೊಂಡ, ಇನ್ನೊಬ್ಬ ಅಲ್ಲಿ ಪೇಪರ್ ಹರಿತಾನೆ, ಇನ್ನೊಬ್ಬ ಕೂಗಾಡ್ತಾನೆ. ಇದು ಇವತ್ತು ಕಲಾಪದ ಗುಣಮಟ್ಟ ಆ ಲೆವೆಲ್ಗೆ ಬಂದಿದೆ. ಚರ್ಚೆಯಲ್ಲಿ ಇದೆಲ್ಲ ನಡೀತಾ ಇರುತ್ತೆ. ಇದನ್ನು ಕೂಡ ಈ ಸರ್ಕಾರ ಒಂದು ಸ್ಟ್ರಾಟಜಿ ಆಗಿ ನೋಡಿ, ಇದನ್ನೊಂದು ಸಡನ್ ಈಗ ರಾಜ್ಯಪಾಲರು ಬಂದು ನೀವು ಹೇಳ್ತಾ ಇದ್ರಲ್ಲ, ನಾವು ಹೇಳ್ತಾ ಇದ್ದೇವೆ, ಈಗ ಒಂದು ಪ್ಯಾರವನ್ನು ಓದಿ ಹೋಗಿದ್ರೆ ಇವತ್ತು ಇದರ ಬಗ್ಗೆ ಇಷ್ಟೊಂದು ಹೆಡ್ಲೈನ್ಗಳ ಒಂದು ಐಬಾಲ್ ಕ್ಯಾಚ್ ಮಾಡ್ತಾ ಇರಲಿಲ್ಲ ಇದು. ಆಯ್ತಾ? ಇದೀಗ ಎಲ್ಲರೂ ಇಡೀ ದೇಶದಲ್ಲಿ ಇದರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಬಹುಶಃ ಆ ಸ್ಟ್ರಾಟಜಿಯಿಂದ ಅದನ್ನು ಒಪ್ಕೊಂಡ್ರೆ ಗೊತ್ತಿಲ್ಲ. ನಿಮಗೆ ಚರ್ಚೆನೇ ಬಹಳ ಸುಗಮವಾಗಿ ನಡೆಯಬೇಕಿದ್ರೆ ಅವರು ಒಂದು ಪ್ಯಾರ ಹಾಕಿ ಅದರ ನಂತರ ನೀವು ಏನಾದರೂ ಮಾತಾಡ್ರಿ. ನಿಮಗೆ ಸರ್ವ ಸ್ವತಂತ್ರ, ನಿಮಗೆ ಆ ರೀತಿಯ ಇಮ್ಯುನಿಟಿ ಇದೆ. ನೀವು ಏನಾದ್ರೂ ನಾವು ಮಾತಾಡುವಂಗಿಲ್ಲ. ಈಗ ಹೊರಗಡೆ ನೀವು ಪ್ರಧಾನಮಂತ್ರಿ ಬಗ್ಗೆ ಮಾತಾಡಿ, ಗೃಹ ಮಂತ್ರಿ ಬಗ್ಗೆ ಮಾತಾಡಿ, ನಿಮಗೆ ಅವ್ರ ಹೌಸಲ್ಲಿ ಮಾತಾಡಿದ್ನ ಹೊರಗಡೆ ಯಾರು ಆ ಇಮ್ಯುನಿಟಿ ಇದೆ ಅಂತ ಅವರು ಎಲ್ಲವನ್ನೂ ಹೇಳ್ಬೋದಿತ್ತು. ಹೇಳಲಿಕ್ಕೆ ಇವ್ರ ಹತ್ರ ಈಗ ಕಳೆದ ಕೆಲವು ದಿನಗಳಲ್ಲಿ ನಡೀತೋ ಚರ್ಚೆಯಲ್ಲಿ ಬಹಳ ಮಂದಿ ಕಾಂಗ್ರೆಸ್ ನಾಯಕರು, ಮುಖ್ಯಮಂತ್ರಿಗಳೇ ಅದರ ಬಗ್ಗೆ ಲೇಖನ ಎಲ್ಲ ಬರೆದ್ರು. ಆಯ್ತಾ? ಎಲ್ಲರೂ ಬರೆದಿದ್ದಾರೆ, ಎಲ್ಲರ ಹತ್ರ ಮಾಹಿತಿ ಇದೆ. ಈಗ ದೊಡ್ಡ ಇದು ಮಾಡಿ ಸಮಾವೇಶ ಮಾಡಿದಾಗ ಪ್ರಿಯಾಂಕರ್ಗೆ ಅದರ ಡಿಟೇಲ್ ಆಗಿ ಅದರ ಬಗ್ಗೆ ಮಾತಾಡಿದ್ರು. ಎಲ್ಲರ ಹತ್ರ ಮಾಹಿತಿ ಇದೆ ಮತ್ತು ಅವರಿಗೆ ಅದರಲ್ಲಿ ತಪ್ಪುಗಳು ಏನಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ ಇವತ್ತು. ಅದರಿಂದ ಇದನ್ನ ಮಾಡ್ಬೋದಿತ್ತು ಅಂತ. ಥ್ಯಾಂಕ್ ಯು ಸರ್. ವೀಕ್ಷಕರ, ಇಷ್ಟೊತ್ತು ನೋಡಿದ್ರಿ ರಾಜ್ಯಪಾಲರು ಮಾಡಿದ ರೀತಿ ಮತ್ತು ಸರ್ಕಾರ ಇದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡ್ಬೋದಿತ್ತು, ಯಾವ ರೀತಿ ಹ್ಯಾಂಡ್ಲ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ದಿನೇಶ್ ಅಮೀನ್ಮಠ್ ಅವರು ವಿವರಿಸಿದ್ದಾರೆ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಯಾಕೆಂದರೆ ಅವರು ಒಂದು ಹೊಸ ಡೈಮೆನ್ಷನ್ನ ಕೊಟ್ಟಿದ್ದಾರೆ ಅನ್ನೋದು ನನ್ನ ಭಾವನೆ. ಅದರಿಂದಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.